ಹೀಲಿಂಗ್ ಅಂದ್ರೆ ನಮ್ಮ ಎನರ್ಜೀಸನ್ನು ಥಾಟ್ ಇಟ್ಕೊಂಡು ಟ್ರಾನ್ಸ್ಫರ್ ಮಾಡೋದು. ಕೌನ್ಸಿಲಿಂಗ್ ಅಂದ್ರೆ ಒಂದು ಮೆಂಟಲ್ ಸಪೋರ್ಟ್ ಅವ್ರಿಗೆ ಕೊಡಬೇಕು. ಈಗ ಡೈಲಿ ನಾನು ಸೆಷನ್ಸ್ ಕೊಡ್ತಾ ಇದ್ದೀನಿ, ಇದು ಕೌನ್ಸಿಲಿಂಗ್. ಪ್ರತಿ ದಿವಸ ಧ್ಯಾನ ಮಾಡಿ ಹೇಳ್ತಾ ಇದ್ದೀನಿ, ಇದು ಕೌನ್ಸಿಲಿಂಗ್. ಅವ್ರವ್ರ ಅನುಭವ ಕೇಳಿ ಪಾಸಿಟಿವ್ ತಗೊಳ್ಳಿ, ನೆಗೆಟಿವ್ ಬೇಡ ಅಂತ ಇದ್ವಿ, ಇದು ಕೌನ್ಸಿಲಿಂಗ್. ಕೌನ್ಸಿಲಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾನೊಂದು ಸಪೋರ್ಟ್ ಸಿಸ್ಟಮ್ ಅಷ್ಟೇ. ಹೀಲಿಂಗ್ ಅನ್ನೋದು ನೀವೇನ್ ಮಾಡಬೇಡಿ, ನಾನೇ ಎಲ್ಲ ಕೊಡ್ತೀನಿ. ಓಕೆ, ಸಪೋರ್ಟ್. ಈಗ ಅಯ್ಯಪ್ಪ ಇದ್ದಾನು, ಅವ್ರ ಹತ್ರ ಹೋಗಿದ್ರೆ ಒಂದು ಸಪೋರ್ಟ್ ಸಿಗುತ್ತೆ ಅಷ್ಟೇ. ಅಯ್ಯಪ್ಪ ಜೊತೆ ಹೋಗಿದ್ರೆ ಹೀಲಿಂಗ್ ಆಗುತ್ತೆ ಅನ್ನೋದು ರಾಂಗ್. ಅದು ಆಗಿದ್ರೆ ಆಗುತ್ತೆ, ಡೈರೆಕ್ಟ್ ಆಗಿ ನ್ಯಾಚುರಲ್ ಆಗಿ ಆದ್ರೆ ಪರವಾಗಿಲ್ಲ. ನಾವು ಥಾಟ್ ಇಟ್ಕೊಂಡು ಇವ್ರಿಗೆ ಈ ಕಾಯಿಲೆ ಹೋಗ್ಬೇಕು ಅಂತ ನಾವು ಮಾಡಿದ್ರೆ ಅದು ಹೀಲಿಂಗ್ ಆಗುತ್ತೆ. ಅದು ಬೇಡ ಅಂತ ಹೇಳಿದ್ನಷ್ಟೇ. ಕೌನ್ಸಿಲಿಂಗ್ ಅಂದ್ರೆ ಹೌದು, ಒಬ್ಬರಿಗೆ ಒಂದು ಪ್ರಾಬ್ಲಮ್ ಇದೆ, ನಮ್ಮ ಹತ್ರ ಬರ್ತಾರೆ, ಸರ್ ಈ ತರ ಸಮಸ್ಯೆ ಇದೆ, ನಾನು ಧ್ಯಾನ ಮಾಡ್ತಾ ಇದ್ದೀನಿ ಸಿನ್ಸಿಯರ್ ಆಗಿ, ಎಲ್ಲ 18 ಸೂತ್ರಗಳು ಮಾಡ್ತಾ ಇದ್ದೀನಿ ಸಿನ್ಸಿಯರ್ ಆಗಿ, ಆದ್ರೂ ಒಂದೊಂದು ಇದೆ, ಕೌನ್ಸಿಲಿಂಗ್ಗೆ ಬರ್ತದೆ. ಅವಾಗ ಒಂದೊಂದ್ಸತಿ ಆನ್ಸರ್ಸ್ ಬರುತ್ತೆ, ನಮಗೆ ಬರುತ್ತೆ, ಅವ್ರಿಗೆ ಬರಲ್ಲ. ಆ ಕರ್ಮಗಳಿಂದ ಏನೋ ಆಗುತ್ತೆ, ಎಲ್ಲೇ ಒಂದು ಮಿಸ್ಟೇಕ್ ಒಬ್ಬ ಮೇಡಮ್ ಬಂದರು, 2 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ ಸರ್, ಸಿನ್ಸಿಯರ್ ಆಗಿ ಎಲ್ಲ ಮಾಡ್ತಾ ಇದ್ದೀನಿ, ನನಗೆ ಅನುಭವಗಳು ಬರ್ತಾ ಇಲ್ಲ ನೋಡಿ ಮಾಡಿದ್ರೆ ಒಂದೇ ಒಂದು ಗಾರ್ಲಿಕ್ ತಿಂತಾ ಇದ್ರು ಅಷ್ಟೇ. ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳಿದ್ನಿ, 1 ವಾರ ಒಳಗೆ ಅವ್ರಿಗೆ ಅನುಭವಗಳೆಲ್ಲ ಜಾಸ್ತಿ ಆಗಿದೆ. ಇದು ಕೌನ್ಸಿಲಿಂಗ್ ಅಂದ್ರೆ ಎಲ್ಲೋ ಒಂದು ಮಿಸ್ಟೇಕ್ ಮಾಡ್ತಾ ಇರ್ತಾರೆ, ಎಲ್ಲೋ ಒಂದು ಅಡ್ಡ ಇರುತ್ತದೆ, ಅದು ಹೋಗೋಕೆ ಒಂದು ಸೀನಿಯರ್ ಮಾಸ್ಟರ್ಸ್ ಹತ್ರ ಒಂದು ಸಪೋರ್ಟ್ ತಗೊಳ್ಳೋದು ಕೌನ್ಸಿಲಿಂಗ್ ಅಕಾರ್ಡಿಂಗ್ ಟು ಮೀ. ಇದು ನನಗೆ ಪತ್ರಿಜಿ ಅವರು ಹೇಳ್ಕೊಟ್ರು. ಪತ್ರಿಜಿ ಅವ್ರ ಹತ್ರ ನಾವೆಲ್ಲರೂ ಹೋಗ್ತಾ ಇದೀವಿ ಅವಾಗ, ಸರ್ ಈ ತರ ಇದೆ, ಈ ಪ್ರಾಜೆಕ್ಟ್ ಮಾಡ್ತಾ ಇದೀವಿ, ಈ ಒಂದು ಬುಕ್ ಬರಿತಾ ಇದೀವಿ, ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಅವ್ರು ಐಡಿಯಾಸ್ ಕೊಡ್ತಾರೆ. ಐಡಿಯಾಸ್ ಕೊಡ್ಬೋದು, ಐಡಿಯಾಸ್ ಕೊಡ್ಬೋದು, ಸಪೋರ್ಟ್ ಕೊಡ್ಬೇಕು, ಇದು ಮಾಡಿ ಆಗುತ್ತೆ, 40 ದಿವಸ ಮಾಡಿ ಅಂತ ನಮ್ಮ ಮಾತುಗಳು ಅವ್ರಿಗೆ ಒಂದು ಸಪೋರ್ಟ್ ಕೊಡಬೇಕು. ಅದು ಕೌನ್ಸಿಲಿಂಗ್.